ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಿಫಿನ್ ಸೀರೀಸ್ ಡೇ 3ನಾಗ ನಾನು ನಿಮ್ಗೆ ಏನೇನೆಲ್ಲ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾ ಇಲ್ಲೊಂದು ಫಸ್ಟ್ ಟಿಫಿನಿಗೆ ಆ್ಯಪಲ್ ಹಾಕಿದ್ದೆ, ಇನ್ನೊಂದು ಟಿಫಿನಿಗೆ ಪಿಯರ್ ಹಾಕಿದ್ದೆ. ಇದೆರಡು ಫ್ರೂಟ್, ಮಾರ್ನಿಂಗ್ ಫ್ರೂಟ್ ಬ್ರೇಕ್ ಅಂತ, ಇದನ್ನು ಎರಡು ನಾನು ಹಾಕ್ತೀನಿ. ಸಮ್ ಡೇಸ್ ಹಾಕ್ತೀನಿ, ಅಂದರೆ ಒಂದಿನ ಬಿಟ್ಟು ಒಂದಿನ ಈ ರೀತಿ ಇರುತ್ತೆ. ಒಂದೊಂದು ದಿನ ಚೇಂಜ್ ಆಗಿ ಮಾಡಿರ್ತೀನಿ. ಡಿಫ್ರೆಂಟ್ ಟಿಫಿನ್ಸ್ ಇರುತ್ತೆ, ಇಲ್ಲಾಂದರೆ ಡಿಫ್ರೆಂಟ್ ಫ್ರೂಟ್ಸ್ನೂ ಹಾಕ್ತೀನಿ. ಇಲ್ಲ ನಾನಿಲ್ಲ ಇವತ್ತು ಫ್ರೂಟ್ಸು ಮತ್ತು ತಾಲಿಪಟ್ಟು ಹಾಕಿದ್ದೆ. ಯಾವ ರೀತಿ ನಾನು ಮಾರ್ನಿಂಗ್ ಎಲ್ಲ ಟಿಫಿನ್ ರೆಡಿ ಮಾಡ್ಕೋತೀನಿ ಅನ್ನೋದು ತೋರಿಸಾತೀನಿ. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡು ಬರ್ರಿ. ನಿಮಗೂ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೋಬೋದು. ಒಂದು ಒಳ್ಳೆಯ ರೆಸಿಪೀಸ್, ಡಿಫ್ರೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ರೆಸಿಪೀಸ್, ಟಿಫಿನ್ ರೆಸಿಪೀಸ್ ನಾನು ನಿಮ್ಗೆ ತೋರಿಸಾತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಿಂಗೆ ನೋಡ್ಕೋತಾ ಇರ್ರಿ, ಕಂಪ್ಲೀಟಾಗಿ ವಿಡಿಯೋ ನೋಡಿರಿ. ಟಿಫಿನ್ ಎಲ್ಲ ರೆಡಿ ಆಯಿತು. ನಾನು ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅಂತ ಬರೋಣ. ಫಸ್ಟ್ ನಾನು ಇಲ್ಲೊಂದು ಸ್ವಲ್ಪ ಮೊಸರು ಹಾಕ್ಕೊಂಡೀನಿ. ಈ ಮೊಸರು ಜೊತೆ ಒಂದು ಸ್ವಲ್ಪ ಶುಗರ್ ಹಾಕೋರಿ. ಈ ತಾಲಿಪಟ್ಟಿಗೆ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ಯಾಕಂದರೆ ತಾಲಿಪಟ್ಟಿಗೆ ನಾವು ಬಿಸಿದಿರುತ್ತೆ ಮಾಡಿದಾಗ, ಬಟ್ ಆಮೇಲೆ ಟಿಫಿನಿಗೆ ಕಟ್ಟಬೇಕಾದಾಗ ಒಂದು ಸ್ವಲ್ಪ ಆರಿರುತ್ತೆ, ಆಮೇಲೆ ಅದು ಹಿಂಗೆ ಡ್ರೈನೂ ಆಗ್ಬೋದು. ಅದಕ್ಕೆ ನೀವು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಮತ್ತು ಸಕ್ಕರೆ ಹಾಕಿದ್ರೆ ಹುಡುಗರು ಭಾಳ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಟಿಫಿನ್ನು ಖಾಲಿ ಆಗ್ತೈತಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ, ನೆಕ್ಸ್ಟ್ ಟಿಫಿನ್ ಸೀರೀಸ್ ಒಳಗೆ ಸಿಗ್ತೀನಿ. ಮತ್ತೆಲ್ಲ ಯಾವ ರೀತಿ ಡಿಫ್ರೆಂಟ್ ಫುಡ್ಸ್ ಆಮೇಲೆ ಡಿಫ್ರೆಂಟ್ ಟಿಫಿನ್ಸ್ನ ರೆಡಿ ಮಾಡೀನಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.